ಈಗ ಅವರ ಯಜಮಾನರು ಅಂಬರೀಷರು ಸಂಸದರಾಗಿ, ಕೇಂದ್ರದ ಮಂತ್ರಿಯಾಗಿ, ರಾಜ್ಯದ ಮಂತ್ರಿಯಾಗಿ ಕಾಂಗ್ರೆಸ್ಸು ಅವಕಾಶ ಕೊಟ್ಟಿತ್ತು. ಅವ್ರು ಯಾಕೆ ಹಂಗೆ ಅಂದಿದ್ದಾರೋ ಗೊತ್ತಿಲ್ಲ. ಕಳೆದ ಬಾರಿ ಕಾಂಗ್ರೆಸ್ಸಿನ ಮತದಾರರು ಯಾವ ಪಕ್ಷಕ್ಕೆ ಸೇರ್ಪಡೆ ಆಗಲ್ಲ, ಆದರೆ ಪಕ್ಷದ ಕಾರ್ಯಕರ್ತರು ಯಾರಿಂದನೂ ಹೆಲ್ಪ್ ಆಗಿಲ್ಲ ಅಂತ ಅವ್ರಿಗೊಂದು ಮಾತು ಸಿಲ್ವರ್ ಜುಬ್ಲಿ ಪಾರ್ಕಲ್ಲಿ ಹೇಳಿದ್ರೆ ನಾನು ಅದಕ್ಕಿಂತ ಅಭಿನಂದನೆ ಮತ್ತೇನಿದೆ. ಅವ್ರಿಗೇನಾದ್ರೂ ಈ ಕಾಂಗ್ರೆಸ್ ಜಿಲ್ಲಾ 8 ಕ್ಷೇತ್ರದಿಂದ ನನಗೆ ಯಾವುದೇ ಇಂಡಿಪೆಂಡೆಂಟಾಗಿ ಗೆಲ್ಲೋ ಸಂದರ್ಭದಲ್ಲಿ ಸಹಕಾರ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅವಾಗ ನನ್ನ ಕೇಳಿ ನಾನು ಅಭಿನಂದನೆಯನ್ನು ಹೇಳ್ತೀನಿ. ನನಗೆ ಅದು ಬಿಟ್ಟು ಕಾಂಗ್ರೆಸ್ಗೆ ಬೆಲೆ ಸಿಕ್ಕಿದೆ ಅನ್ನೋದಕ್ಕೆ ಅವ್ರು ಕಾಂಗ್ರೆಸ್ಗೆ ಬಂದಿದ್ದರೆ, ಸೇರ್ಪಡೆ ಆಗಿದ್ದರೆ ಅವತ್ತು ಏನಾದರೂ ಚರ್ಚೆ ಆಗ್ತಿತ್ತು. ಅವ್ರು ಯಾವತ್ತೂ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತೀನಿ ಅಂತ ಹೇಳಿಲ್ಲ, ಆ ಚರ್ಚೆನೂ ಆಗಿಲ್ಲ. ಅವರ ಮಧ್ಯದಲ್ಲಿ ರಾಜಕೀಯವಾಗಿ ಚರ್ಚೆನೇ ಆಗಿಲ್ಲ. ಇಂಡಿಪೆಂಡೆಂಟಾಗಿ ಗೆದ್ದಿದ್ರು, ಅವ್ರ ತೀರ್ಮಾನ ಅವ್ರಿಗೆ ಬಿದ್ದದ್ದು ಅಂತ ಹೇಳಿದ್ದೆ ಮೊದಲಿಂದ. ಈಗ ಅವ್ರು BJPಗೆ ತಗೊಂಡಿದ್ದಾರೆ, ದೇವ್ರು ಒಳ್ಳೇದು ಮಾಡಲಿ.